ನಮಸ್ಕಾರ ರೀ. ಇವತ್ತು ಮಜ್ಜಿಗೆ ಆಮ್ರ ಮಾಡೋಣ ಬರ್ರಿ. ಒಂದು ಮಿಕ್ಸಿ ಜಾರಿಗೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಅಲ್ಲ, ಜೀರಿಗೆ, ಉಪ್ಪು ಎಲ್ಲ ಹಾಕ್ಕೊಂಡು ತರಿಯಾಗಿ ಮಿಕ್ಸಿ ಮಾಡ್ಕೊಳಣ ರೀ. ಒಂದು ಗಡ್ಗೆ ಒಳಗೆ ಮಜ್ಜಿಗೆ ಕಟ್ಟಿದ್ದು ಇಟ್ಕೊಂಡಿರ್ತೀವಲ್ಲ ರೀ, ಮಜ್ಜಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ಹಸಿ ಕಡ್ಲೆಬೇಳೆ ಹಿಟ್ಟು ಒಂದು ಸ್ಪೂನು, ಅದಕ್ಕೆ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ, ಗಂಟು ಇರ್ಲಾರ್ದಂಗೆ. ನೆಕ್ಸ್ಟ್ ಒಂದು ಸ್ವಲ್ಪ ಮಿಕ್ಸಿ ಜಾರ್ನೊಳಗೆ ಹಿಂಡಿ ಉಳ್ದೈತೆ ರೀ, ಹಿಂಗಾಗಿ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ನೀರು ಹಾಕ್ಕೊಂಡಾನ. ನೀರು ಹಾಕ್ಕೊಂಡ ನಂತರ ಅದಕ್ಕೆ ಅರ್ಶಿಣ ಪುಡಿ, ಉಪ್ಪು, ಬೆಲ್ಲ ಎಲ್ಲ ಸೇರಿಸ್ಕೊಂಡು ಚಲೋತ್ನಾಗಿ ಅದು ಗಂಟು ಇರ್ಲಾರ್ದಂಗೆ ಕಟ್ಕೊಂಡ್ಬಿಡೋಣ ರೀ. ಕಟ್ಕೊಂಡು ನೆಕ್ಸ್ಟ್ ಅದನ್ನು ಗಡ್ಗೆನ ಒಲೆ ಮೇಲಿಟ್ಟು ಬೇಯಿಸಿ ಕುಚ್ಚಿಬಿಡೋಣ ರೀ. ಅದನ್ನು ಒಲೆ ಹಚ್ಚಿ ಚಲೋತ್ನಾಗ ಕುಚ್ಚಿಬಿಡೋಣ ರೀ. ಹೆಂಗೆ ನಾವು ಕುಚ್ತೀವಿ ಹಂಗೆ ಭಾಳ ರುಚಿ ಆಗತ್ತೆ ರೀ. ಇದು ಸ್ಮೆಲ್ಲಿಗಂತೂ ಮಗ್ಳ ಮನೆಯವ್ರು ಏನು ಮಾಡಾಕತ್ತಿ ಅಂತ ಕೇಳ್ತಾರೆ ನೋಡಿರಿ, ಅಷ್ಟು ಚಲೋ ಆಗುತ್ತೆ. ಒಮ್ಮೆ ಟ್ರೈ ಮಾಡಿರಿ. ಜೀರಿಗೆ ಸಾಸ್ವೆ ಒಗ್ಗರಣೆ ಕೊಟ್ಬಿಡೋಣ ರೀ. ಹೆಗಲು ಒರೆಸಿ ಪ್ರೀತಿಯಿಂದ ಮಾಡಿದ ಅಡ್ಗೆ ಇಬತ್ತಿ ಹಚ್ಚಿದ್ವಿ ಅಂದ್ರೆ ಪ್ರಸಾದ ಆಗುತ್ತೆ ನೋಡಿರಿ. ಇದನ್ನು ಅನ್ನದ ಜೊತೆ, ರೊಟ್ಟಿ ಜೊತೆ ಸರ್ವ್ ಮಾಡೋಣ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮನ್ಯಾಗ ಹೆಂಗಾಗುತ್ತೆ ಅಂತ ಹೇಳ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.